ಸೀಟನ್ನು ಗೆಲ್ಲಬೇಕು ಅಂತ ಹೇಳಿ ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ, ಅದರಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ. ತಾವೇನಾದ್ರೂ ಮಾಧ್ಯಮದ ಸ್ನೇಹಿತರೇನಾದ್ರೂ ಪ್ರಶ್ನೆ ಇದ್ರೆ ಕೇಳೋದು. ಈಗ ತಮ್ಮ ತಾವೇನು ರಾಜೀನಾಮೆ ಡಿ.ಕೆ. ಶಿವಕುಮಾರ್ ಅವರು ಈಗ ಹೇಳ್ತಾರೆ, ಬಿಜೆಪಿಯಿಂದ ಕಾಂಗ್ರೆಸ್ ಬರೋ ಬಹಳ ಜನ ಪಟ್ಟಿ ಇದೆ, ನಾನು ಈಗಲೇ ಅದನ್ನು ಬಿಡುಗಡೆ ಮಾಡಲ್ಲ, ಅಂತಿಮ ಹಂತದ ಮಾತುಕತೆ ನಡೆಸಿದ್ದಾರೆ. ಒಳ್ಳೇದು ಅಂತ ಮಾಡಲಿ. ಕಾಂಗ್ರೆಸ್ ಈಗ ಮುಳುಗ್ತಾ ಇರುವಂಥ ಹಡಗು, ಅಲ್ಲಿಗೆ ಹೋಗಿ ಯಾರು ಮುಳುಗಕ್ಕೆ ಹೋಗ್ತಾರೆ? ಎಲ್ಲ ಶಿವಕುಮಾರ್ ಅವರು ಕೊಡುವಂಥ ಭರವಸೆಗಳು ಹಸಿ ಸುಳ್ಳು ಭರವಸೆಗಳು, ಅದಕ್ಕೇನು ಕವಡೆ ಕಾಸಿನ ಬೆಲೆ ಇಲ್ಲ. ತಮ್ಮ ರಾಜೀನಾಮೆಗೆ ಜೋಶಿ ಅವರು ಷಡ್ಯಂತ್ರ ಕಾರಣ ಅಂತ ದಿಂಗಾಲೇಶ್ವರ ಸ್ವಾಮಿ ಆರೋಪ ಮಾಡ್ತಾರೆ. ದಿಂಗಾಲೇಶ್ವರ ಶ್ರೀಗಳು ತಮ್ಮ ರಾಜೀನಾಮೆಯನ್ನು ಸಿಎಂ ಸ್ಥಾನಕ್ಕೇನು ಕುತ್ತು ಬಂತು, ಅದು ಜೋಶಿ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಯಾವುದಲ್ಲೂ ಒಂದು ಕವಡೆ ಕಾಸಿನ ಸತ್ಯಾಂಶ ಇಲ್ಲ. ನಾನು ದಿಂಗಳೇಶ್ವರ ಸ್ವಾಮೀಜಿಯವ್ರ ಜೊತೆನೂ ಸಹ ಮಾತನಾಡ್ತೇನೆ. ಅವರು ತಪ್ಪು ಗ್ರಹಿಕೆ ಆಗಿರ್ಬೋದು, ಅದನ್ನು ಅವರು ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತೇನೆ ಪ್ರಾಮಾಣಿಕ. ತಾವು ಬರೋಕ್ಕಿಂತ ಮುಂಚೆ ಒಂದು 4 ತಾಸಿನಲ್ಲಿ ಲಿಂಗಾಲೇಶ್ವರ ಶ್ರೀಗಳು ಸೇರಿದಂತೆ 150ಕ್ಕೂ ಲಿಂಗಾಯತ ಸ್ವಾಮೀಜಿಗಳು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ನೇರವಾಗಿ ಜೋಶಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ರೆಡ್ ಲೈನ್ ಕೊಟ್ಟಿದ್ದಾರೆ, 31ಕ್ಕೆ ಜೋಶಿ ಅವರ ಬದಲಾವಣೆ ಆಗಬೇಕು, ಕ್ಷೇತ್ರ ಬದಲಾವಣೆ ಆಗಬೇಕು, ಹೆಸರು ಬದಲಾವಣೆ ಆಗಬೇಕು, ಇಲ್ಲಾಂದ್ರೆ ಲಿಂಗಾಯತರು ಬಿಜೆಪಿ ಪರ ಮಾಡಲ್ಲ ಅನ್ನೋದು ಸಂದೇಶವನ್ನು ನೀಡಿದ್ದಾರೆ. ಯಾವ ಕಾರಣಕ್ಕೂ ಪ್ರಹ್ಲಾದ್ ಜೋಶಿ ಅವ್ರನ್ನ ಬದಲಾವಣೆ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಈ ಭಾಗದ ಒಬ್ಬ ಜನಪ್ರಿಯ ನಾಯಕರವರು, ಬಹಳ ದೊಡ್ಡ ಅಂತರದಲ್ಲಿ ಅವರು ಚುನಾವಣೆ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ದಿಂಗಲೇಶ್ವರ ಸ್ವಾಮೀಜಿಯವರ ಹತ್ರ ನಾನೇ ಖುದ್ದಾಗಿ ದೂರವಾಣಿ ಮೂಲಕ ಮಾತನಾಡ್ತೇನೆ. ತಪ್ಪು ಗ್ರಹಿಕೆ ಆಗಿದೆ, ಅವ್ರನ್ನೂ ಮನವರಿಕೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಎಲ್ಲ ಸ್ವಾಮೀಜಿಗಳು ಸಹ ನಮ್ಮ ಪರವಾಗಿ ಇರುವಂಥವ್ರು. ಕೆಲವ್ರಿಗೇನಾದ್ರು ತಪ್ಪು ಗ್ರಹಿಕೆ ಆಗಿದೆ, ಅವ್ರ ಹತ್ರ ನಾವು ಕೂತ್ಕೊಂಡು ಮಾತನಾಡ್ತೇವೆ, ಸರಿಪಡಿಸ್ತೇವೆ. ಈ ಬಾರಿ ಬಿಜೆಪಿ ಮುಖಂಡರು ಇದ್ದಾರೆ, ಕೆಲವೊಬ್ಬರು ಪ್ರಭಾವಿ ರಾಜಕಾರಣಿಗಳು ಇದ್ದಾರೆ ಅನ್ನುವಂಥ ಚರ್ಚೆ ಕೂಡ ಇದೆ. ಅದನ್ನ ಸತ್ಯಾಂಶ ಇಲ್ಲ. ಇದೆಲ್ಲ